ಇದೇ ಸೂರಜ್ ರೇವಣ್ಣ ಕೇಸ್ನ ಮತ್ತಷ್ಟು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಸೂರಜ್ ಜೈಲು ಪಾಲಾಗ್ತಿದ್ದಾರೆ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದೆ ನ್ಯಾಯಾಲಯ. ಪರಪ್ಪನ ಅಗ್ರಹಾರ ಕಾರಾಗೃಹಕ್ಕೆ ಸೂರಜ್ ರೇವಣ್ಣರನ್ನ ಶಿಫ್ಟ್ ಮಾಡಲಾಗುತ್ತೆ. ಕೆಲವೇ ಕ್ಷಣ ಜಡ್ಜ್ ನಿವಾಸಕ್ಕೆ ಸೂರಜ್ರನ್ನ ಕರೆದುಕೊಂಡು ಹೋಗಿದ್ರು ಪೊಲೀಸರು. ಸೂರಜ್ ರೇವಣ್ಣನ ನ್ಯಾಯಾಂಗ ಬಂಧನಕ್ಕೆ ಜಡ್ಜ್ ಆದೇಶವನ್ನ ಕೊಟ್ಟಿದ್ದಾರೆ. ಜಡ್ಜ್ ನಿವಾಸದಲ್ಲಿ ಎಂಎಲ್ಸಿ ಸೂರಜ್ ರೇವಣ್ಣರನ್ನ ಹಾಜರುಪಡಿಸಲಾಯಿತು. ನ್ಯಾಯಾಂಗ ಬಂಧನ ಕೊಟ್ಟಿದ್ದಾರೆ ಜಡ್ಜ್. 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ಅಂದ್ರೆ ಪರಪ್ಪನ ಅಗ್ರಹಾರ ಜೈಲು ಸೇರ್ತಿದ್ದಾರೆ ಇವ್ರ ತಮ್ಮ ಆಲ್ರೆಡಿ ಅಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ. ಸೊ ಈಗ ಅಣ್ಣ ಕೂಡ ಹೋಗೋರನ್ನ ಜಾಯಿನ್ ಆಗ್ತಿದ್ದಾರೆ. ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಸೂರಜ್ ಜೈಲು ಪಾಲಾಗ್ತಿದ್ದಾರೆ. 14 ದಿನ ನ್ಯಾಯಾಂಗ ಬಂಧನಕ್ಕೆ ನ್ಯಾಯಾಲಯ ಇವರಿಗೆ ಕೊಟ್ಟಿದೆ. ಹೊಳೆನರಸೀಪುರದ ಗ್ರಾಮಾಂತರ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಕೇಸ್ ಇದು. ನಿನ್ನೆ ಸಂಜೆ ಇಷ್ಟೊತ್ತಿಗೆ ಆಲ್ರೆಡಿ ಇವರ ವಿಚಾರಣೆ ಆಗ್ತಾ ಇತ್ತು. ಯಾವುದೇ ಕ್ಷಣದಲ್ಲಾದರೂ ಇವ್ರನ್ನ ಅರೆಸ್ಟ್ ಮಾಡಬಹುದು ಪೊಲೀಸರು ಅಂತ ಹೇಳಲಾಗ್ತಿತ್ತು. ಸೊ ಬೆಳಗ್ಗೆ ಅಷ್ಟೊತ್ತಿಗೆ ಇವರು ಕೂಡ ಅರೆಸ್ಟ್ ಆದರು. ಇವರಿಗೆ ಹಿಮ್ಸ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿಸಲಾಯಿತು. ಮೆಡಿಕಲ್ ಟೆಸ್ಟ್ ಆದ ನಂತರ ಮತ್ತೆ ಈ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಲಾಯಿತು. ಪೊಲೀಸ್ ಸ್ಟೇಷನ್ನಿಂದ ಕೋರಮಂಗಲದಲ್ಲಿರುವಂತಹ ನ್ಯಾಯಾಧೀಶರ ಮನೆಗೆ ಇವ್ರನ್ನ ಹಾಜರುಪಡಿಸಿದ್ರು. 42ನೇ ACMM ನ್ಯಾಯಾಧೀಶರ ಮುಂದೆ ಸೂರಜ್ ರೇವಣ್ಣ ಅವರನ್ನ ಹಾಜರುಪಡಿಸಲಾಯಿತು. ನ್ಯಾಯಾಧೀಶರಾದ ಶಿವಕುಮಾರ್ ಅವರ ಮುಂದೆ ಇವ್ರನ್ನ ಹಾಜರುಪಡಿಸಿದ್ರು. ಸೊ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಆದರೆ ಇಲ್ಲಿ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ಕೋರಮಂಗಲದ ನ್ಯಾಷನಲ್ ಗೇಮ್ಸ್ ವಿಲೇಜ್ನಲ್ಲಿರುವಂತಹ ನ್ಯಾಯಾಧೀಶರ ನಿವಾಸ ಇದು. ಶಿವಕುಮಾರ್ ಅವರ ಮುಂದೆ ಇವ್ರನ್ನ ಹಾಜರುಪಡಿಸಿದ್ರು. ನ್ಯಾಯಾಧೀಶರಾದ ಶಿವಕುಮಾರ್ ಅವರು ಸೂರಜ್ ರೇವಣ್ಣನಿಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಆದೇಶ ಕೊಟ್ಟರು. 42ನೇ ACMMನ ನ್ಯಾಯಾಧೀಶರ ಆದೇಶ ಇದಾಗಿದೆ. ಸೊ ಹಾಗಾಗಿ ಇನ್ನು 14 ದಿನ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇವರಿರ್ತಾರೆ. ಇವರ ತಮ್ಮ ಆಲ್ರೆಡಿ ಲೈಂಗಿಕ ದೌರ್ಜನ್ಯದ ಕೇಸ್, ಬೇರೆ ಬೇರೆ ಕೇಸ್ಗೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ. ಸುಮಾರು ದಿನ SIT ಕಸ್ಟಡಿಯಲ್ಲಿದ್ದರು. SIT ಅಧಿಕಾರಿಗಳ ವಿಚಾರಣೆ ಆದ ನಂತರ ಸದ್ಯಕ್ಕೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇವರ ತಂದೆ ಕೂಡ ಹೋಗಿ ಬಂದರು. ಈಗ ಹಿರಿಯ ಮಗ ಸೂರಜ್ ರೇವಣ್ಣ ಕೂಡ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗ್ತಾರೆ. ಕೆಲವೇ ಕ್ಷಣ ಇವರಿಗೆ ಕೋರಮಂಗಲದ ಜಡ್ಜ್ ನಿವಾಸದಿಂದ ಅಲ್ಲಿ ಕರ್ಕೊಂಡು ಹೋಗಲಾಗುತ್ತೆ. ಇವರ ಮೆಡಿಕಲ್ ಚೆಕಪ್ ಕೂಡ ಆಯಿತು. 15 ತರಹದ ಟೆಸ್ಟ್ ಮಾಡಿದ್ದಾರೆ ಇವರಿಗೆ ವೈದ್ಯಾಧಿಕಾರಿಗಳು. ಯಾವ ಸಂತ್ರಸ್ತ ಕಂಪ್ಲೇಂಟ್ ಕೊಟ್ಟಿದ್ದಾನಲ್ಲ ಆ ಸಂತ್ರಸ್ತನ 15 ಮೆಡಿಕಲ್ ಚೆಕಪ್ ಆಗಿದೆ, ಮೆಡಿಕಲ್ ಟೆಸ್ಟ್ ಆಗಿದೆ. ಸೂರಜ್ ರೇವಣ್ಣ ಅವರ ಟೆಸ್ಟ್ ಕೂಡ ಮಾಡಿದ್ರು. ನ್ಯಾಯಾಧೀಶರ ಮುಂದೆ ಅವ್ರನ್ನ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ 14 ದಿನ ಪರಪ್ಪನ ಅಗ್ರಹಾರ ಜೈಲು ಅಂದ್ರೆ ನ್ಯಾಯಾಂಗ ಬಂಧನಕ್ಕೆ JC ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.